ಸ್ನೇಹಿತರೆ, ನೀವು ತೇಜಸ್ವಿ ಅವರ ಕಾದಂಬರಿ ಓದಿದ್ರೆ ಸ್ನೇಹಿತರೆ, ಅದರಲ್ಲೊಂದು ಪಾತ್ರ ಬರುತ್ತೆ, ಜಬ್ಬಾರ್ ಅಂತ ಒಂದು ಪಾತ್ರ ಬರೀತಾರಲ್ಲ. ಅಂದರೆ ಒಬ್ಬರು ಪೇಪರ್ ಹಾಕುವಂಥ ಒಬ್ಬರು, ಆ ಪೇಪರ್ ಹಾಕೋರು ಈ ತನ್ನ ಸ್ಕೂಟ್ರ್ ತುಂಬ ಪೇಪರ್ನ ತುಂಬಿಕೊಂಡು ಹೊರಲಾರದ ಹೊರೆನ ಆ ಮೂಡಿಗೆರೆ ದಿಬ್ಬದಲ್ಲಿ ವಯ್ಯೋ ಅಂತ ಗಾಡಿದ ಎಕ್ಸ್ಲೇಟರ್ ಕೊಡ್ಕೊಂಡು ಹೋಗ್ತಾಯಿದ್ರು ಅಂತ ಬರೀತಾರಲ್ಲ ತೇಜಸ್ವಿ ಸರು. ನೋಡಿ ಇವರೇ ಇವರೇ ಸ್ನೇಹಿತರೆ, ಅವರು ಒರಿಜಿನಲ್ ಪಾತ್ರ. ತೇಜಸ್ವಿ ಅವರು ತಾವು ಬದುಕಿದಂಥ ಈ ಪರಿಸರ, ಮೂಡಿಗೆರೆ ಸುತ್ತಮುತ್ತಲ ಪರಿಸರ ಇದೆಯಲ್ಲ, ಇಲ್ಲಿ ಬಂದು ಅನೇಕ ಪಾತ್ರಗಳನ್ನೇ ಅವರು ನೋಡಿ ಗ್ರಹಿಸಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಬರೆದಂಥದ್ದು. ಅದು ಬಿರಿಯಾನಿ ಕರಿಯಪ್ಪ ಇರ್ಬೋದು, ಮಂದಣ್ಣ ಇರ್ಬೋದು, ಮಾರ ಇರ್ಬೋದು, ಪ್ಯಾರ ಇರ್ಬೋದು, ಈ ಥರ ನಮ್ಮ ಜಬ್ಬಾರಣ್ಣ ಆಗ್ಬೋದು. ಸೊ ಇಲ್ಲ, ನನಗೆ ಮೂಡಿಗೆರೆಯಲ್ಲಿ ಸಿಕ್ಕಿರೋರು. ಮೂಡಿಗೆರೆಯಲ್ಲಿ ಇವತ್ತು ನಮ್ಮ ನಾಟಕ ಇದೆ, ನನ್ನ ತೇಜಸ್ವಿ ಅಂತ ಸ್ನೇಹಿತರೆ. ಸೊ ತಾವೆಲ್ಲರೂ ದಯಮಾಡಿ ಬರಬೇಕು. ಇವತ್ತು ಏಪ್ರಿಲ್ 4 ಶನಿವಾರ ಸಂಜೆ 6:30 ಕಾಫಿ ಕ್ಲಬ್ ಮೂಡಿಗೆರೆ, ಇಲ್ಲಿ ನಾಟಕ ಇದೆ. ನಮ್ಮ ಜಬ್ಬಾರಣ್ಣ ಮಾತಾಡ್ಸೋಣ. ಅಣ್ಣ ಅಣ್ಣ ನಮಸ್ತೆ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ತೇಜಸ್ವಿ ಸರ್ ನಿಮ್ಮ ಬಗ್ಗೆ ಪುಸ್ತಕದಲ್ಲಿ ಬರೆದವ್ರಂತೆ. ಹೌದು. ಏನಂತ ಬರೆದವ್ರೆ? ನಾನು ಹೋಗೋ ಬರೋ ಎಲ್ಲ ಇದರ ನನ್ನ ಬಗ್ಗೆ ಎಲ್ಲ ನನ್ನ ಸ್ಟೋರಿ ಎಲ್ಲ ಪೂರ ಬರೆದಿದ್ದಾರೆ. ಯಾವ ಬುಕ್ಕಲ್ಲಿದೆ? ಸೆಕೆಂಡ್ ಇಯರ್ PUC ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಮಕ್ಕಳಿಗೆ ಓದ್ತಾ ಇದ್ದಾರೆ. ದ್ವಿತೀಯ PUC ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಈಗಲೂ ಅಣ್ಣನ ಬಗ್ಗೆ ಇದೆ, ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ನೀವು ಓದ್ಬೋದು. ಸೊ ಆ ಥರ ತೇಜಸ್ವಿ ಸರ್ ನಿಮ್ಮ ಬಗ್ಗೆ ಬರೆದವ್ರಂತಲ್ಲ, ಖುಷಿ ಆಯ್ತಾ? ಖುಷಿ ಬಿಟ್ಟು ತುಂಬ ಖುಷಿಯಾಗಿದೆ. ಮಾತಾಡ್ಸಿದ್ರೆ ನಿಮ್ಮ ಅಯ್ಯೋ, ನಮ್ಮ ಭಾರಿ ಕ್ಲೋಸ್ ಆಗಿದ್ದರು. ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು ಪೋಸ್ಟ್ ಕೊಡೋಕ್ಕೆ ಹೋಗ್ತಾಯಿದ್ದೆ, ಪೋಸ್ಟ್ ಆಫೀಸಲ್ಲಿದ್ದೆ, ಪೋಸ್ಟ್ ಕೊಡೋಕ್ಕೆ ಹೋಗ್ತಾಯಿದ್ದೆ. ಅವರೆಲ್ಲ ನನ್ನ ಬಗ್ಗೆ ಭಾರಿ ಒಂದು ಇದೆ ಹೆಮ್ಮೆ ಪಡ್ತಾಯಿದ್ರು. ಅವರು ಏನಂತ ಕರಿತಿದ್ರು ನಿಮ್ಮನ್ನ? ಏನಂತ ಕರಿತಾಯಿದ್ರು ಅವರು? ನನಗೆ ಜಬ್ಬಾರ್ ಅಂತ ಮಾಡಿದ್ದಾರೆ. ಜಬ್ಬಾರ್ ಅಲ್ಲ, ನಾನು ಮೊಹಮ್ಮದ್ ಜಾಹಿರ್ ಅಂತ. ಆದರೂ ಜಬ್ಬಾರ್ ಅಂತ ಮಾಡಿದರೆ ನನಗೆ ಖುಷಿ ಆಯಿತು. ಇವ್ರ ಮೂಲ ಹೆಸರು ಮೊಹಮ್ಮದ್ ಜಾಹಿರ್ ಅಂತ, ಆದರೆ ಜಬ್ಬಾರ್ ಅಂತ ಪಾತ್ರದ ಹೆಸರನ್ನು ಚೇಂಜ್ ಮಾಡಿ ಪೋಸ್ಟ್ರು ಹೊರೆ ಹೊತ್ಕೊಂಡು, ನ್ಯೂಸ್ ಪೇಪರ್ ಹೊರೆ ಹೊತ್ಕೊಂಡು ಕಷ್ಟಪಟ್ಟು ಬದುಕ್ತಾರೆ ಅಂತ ಬರೆದ್ರಲ್ಲ ಅವರು ಇವರು. ಸೊ ಹಾಗಾಗಿ ಬರ್ತೀರಾ ಅವತ್ತು ನಾಟಕಕ್ಕೆ? ಮೂಡಿಗೆರೆ ಕಾಫಿ ಕ್ಲಬ್ ಸಂಜೆ 6:30, ಏಪ್ರಿಲ್ 4 ಶನಿವಾರ. ಇವತ್ತು ಅಣ್ಣ ನಾಟಕಕ್ಕೆ ಬನ್ನಿ ಅಂತ ಕರೀರಿ. ನಾಟಕಕ್ಕೆ ಬನ್ನಿ. ಎಲ್ರಿಗೂ ಹೇಳಿ. ಆಯಿತು, ಎಲ್ಲರೂ ಬನ್ನಿ. ಅಲ್ಲೇ ಹಳಸೆ ಹತ್ರ ಇರೋದು. ಥ್ಯಾಂಕ್ ಯು.